ದಯಮಾಡಿ ಹಿರಿಯಂದ್ರು ಇರಲ್ಲ. ಭಗವಂತ ಇರುವೆ ಕಾಲಿನ ಶಬ್ದವನ್ನು ಕೂಡ ಕೇಳಿಸ್ಕೊಂಡಿರ್ತಾರೆ. ಅಂದ ಮೇಲೆ ನಮ್ಮ ಪ್ರಾರ್ಥನೆ ಆ ಭಗವಂತನಿಗೆ ತಲುಪುತ್ತದೆ. ಗುರುಸ್ತುತಿಯನ್ನು ಮಾಡಿದಂಥ ಸೋಮಣ್ಣನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸದ್ಭಕ್ತರ ಬರವೆಮ್ಮೆಗೆ ಪ್ರಾಣ ಜೀವಾಳಯ ಎಂಬ ಭಾವದೊಂದಿಗೆ ಸುಂದರ ಸಂಜೆಯಲ್ಲಿ ಹಮ್ಮಿಕೊಂಡಿರುವಂಥ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಜಗದ್ಗುರುಗಳನ್ನು, ಪರಮ ಪೂಜ್ಯರನ್ನು ಹಾಗೂ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾರೆ ಶ್ರೀ ಎಂ ಸುಂದರ್ ಅವರು, ಕಾರ್ಯದರ್ಶಿಗಳು, ಕರಿನಂಜನಪುರ, ಚಾಮರಾಜನಗರ ಜಿಲ್ಲೆ. ಶ್ರೀ ಹಿರಿಮಂಡಳ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ಚಾಮರಾಜನಗರ ಈ ಸಮಿತಿ ವತಿಯಿಂದ 15 ವರ್ಷಗಳಿಂದ ಮಹಾರುದ್ರಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಹಿರಿಮಂಡಳ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕ್ಷೇತ್ರಾಭಿವೃದ್ಧಿ ಸಮಿತಿ ಕನಕಪುರ ಈ ಸಮಿತಿಯವರ ಸಹಕಾರದಿಂದ 15 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈ ದಿನದ ಈ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯರು, ಜಗದ್ಗುರುಗಳು, ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಈ ಪೀಠದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಘದ ಗೌರವಾಧ್ಯಕ್ಷರು, ವಿರಕ್ತ ಮಠಾಧ್ಯಕ್ಷರು, ಅರವೆ ಚಾಮರಾಜನಗರ ತಾಲೂಕು ಈ ಮಠದ ಅಧ್ಯಕ್ಷರಾದ ಎಲ್ಲರೂ ಚಪ್ಪಾಳೆಯನ್ನು ಹೊಡೆದು ಗುರುಜಿಗಳನ್ನ ಅಭಿನಂದಿಸಬೇಕಾದ ಕಳಕಳಿಯ ಮನವಿ. ನಮ್ಮ ಸಂಘದ ಗೌರವಾಧ್ಯಕ್ಷರು, ವಿರಕ್ತ ಮಠಾಧ್ಯಕ್ಷರು, ಅರವೆ ಚಾಮರಾಜನಗರ ತಾಲೂಕು ಈ ಮಠದ ಅಧ್ಯಕ್ಷರಾದಂಥ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ ಶ್ರೀ ಸರ್ವಭೂಷಣ ಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕ್ಷೇತ್ರ ದೇವಿನ ಮಠ ಕನಕಪುರ ಈ ಮಠಾಧ್ಯಕ್ಷರಾದಂಥ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಕಾರಣಾಂತರಗಳಿಂದ ಬಂದಿರುವುದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಹಿರಿಯ ಶ್ರೀಗಳು ಚನ್ನಬಸವ ಸ್ವಾಮಿಗಳು ಸಹ ಬಂದಿರುವುದಿಲ್ಲ. ಅವರಿಗೆ ನಿಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದು, ಅದರಿಂದ ಅವರ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಕ್ಷೇತ್ರ ಮರಳಗವಿ ಮಠಾಧ್ಯಕ್ಷರು ಕನಕಪುರ ಈ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದ ಚರಮೂರ್ತಿ
ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕೋರುತ್ತೇನೆ. ಸರ್ ಇಲ್ಲಿ ಈ ಕಡೆ ಸರ್ ವಿಶೇಷ ಆಹ್ವಾನಿತರು ಡಾಕ್ಟರ್ ಸ್ಮಿತಾ ರಾಮರವರು, ತಹಸೀಲ್ದಾರ್ ಅವರು, ತಾಲೂಕು ದಂಡಾಧಿಕಾರಿಗಳು, ಕನಕಪುರ ತಾಲೂಕು, KL ಕೃಷ್ಣ ಅವರಿಗೂ, KL ಕೃಷ್ಣರವರು, ಆರಕ್ಷಕ ವೃತ್ತ ನಿರೀಕ್ಷಕರು, ಪೊಲೀಸ್ ಇಲಾಖೆ ಕನಕಪುರ ಅವರಿಗೂ, ಶ್ರೀ ನಾಗೇಂದ್ರ ಪ್ರಸಾದ್ ರವರು, SCF ಅರಣ್ಯ ಇಲಾಖೆ ಕನಕಪುರ ಅವರಿಗೂ, ಶ್ರೀ ಗಣೇಶ್ ನಾರಾಯಣರವರು, KEB ಇಂಜಿನಿಯರ್ ದೊಡ್ಡಹಳ್ಳಿ ಅವರಿಗೂ, ಶ್ರೀ ರವಿಕುಮಾರ್ ರವರು, ಆರಕ್ಷಕ ಉಪನಿರೀಕ್ಷಕರು, ಕೋಡಿಹಳ್ಳಿ ಪೊಲೀಸ್ ಠಾಣೆ ಅವರಿಗೂ, ರವಿಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಆರಕ್ಷಕ ಉಪನಿರೀಕ್ಷಕರು, ಕೋಡಿಹಳ್ಳಿ ಪೊಲೀಸ್ ಠಾಣೆ ಅವರನ್ನು ಕೇಳಿಕೊಳ್ಳುತ್ತೇನೆ. ಶ್ರೀ ಹರೀಶ್ ಅವರು, ಆರಕ್ಷಕ ಉಪನಿರೀಕ್ಷಕರು, ಸಾತನೂರು ಪೊಲೀಸ್ ಠಾಣೆ, ಶ್ರೀ ನಾಗರಾಜೇಗೌಡರವರು, KSRTC ಕನಕಪುರ ಡಿಪೋ, ಇವರೆಲ್ಲರಿಗೂ ನಮ್ಮ ಸಮಿತಿ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಧಾರ್ಮಿಕ ಪ್ರವಚನ ನೀಡಲು ಬಂದಿರುವ ಶ್ರೀ MS ಸಿದ್ದರಾಜಪ್ಪನವರು, ಮುಖ್ಯ ಶಿಕ್ಷಕರು, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕಪ್ಪಾಳಿ, ಗುಂಡ್ಲುಪೇಟೆ ತಾಲೂಕು. ಎಲ್ಲರಿಗೂ ಸ್ವಾಮಿ ಸುಂದರವಾಗಿ ಧನ್ಯವಾದಗಳು. ಶ್ರೀ ಶಿವನಂಕರೇಶ್ವರ ಸ್ವಾಮಿಯ ಕಾರುಣ್ಯದ ಪ್ರಭೆ ಎಲ್ಲೆಡೆ ಪ್ರಜ್ವಲಿಸಲಿ ಎಂಬ ಆಶಯದೊಂದಿಗೆ ಜ್ಯೋತಿ ಬೆಳಗಿಸುವ ಮುಖೇನ ನಮ್ಮ ಈ ಸಮಾರಂಭವನ್ನು ಉದ್ಘಾಟಿಸಬೇಕೆಂದು ಆದಿಚುಂಚನಗಿರಿ ಮಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಗೆ ಹಾಗೂ ಎಲ್ಲ ಪರಮ ಪೂಜ್ಯರಲ್ಲಿ ಭಕ್ತಿಯ ಕೋರಿಕೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಜ್ಯೋತಿ ಪಾರಾಯಣೆ, ದೀಪೇನ ಹರತೆ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ ಎಂದು ದೀಪವನ್ನು ದೈವವೆಂದು ಭಾವಿಸುವ ಪರಂಪರೆ ನಮ್ಮದು. ಶ್ರೀ ಓಂಕಾರೇಶ್ವರ ಸ್ವಾಮಿ ಬೆಳಕಿನ ಬೆಳಕು, ಮಹಾ ಬೆಳಕು. ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲವೂ ಬೆಳಗುವುದು ಪರಶಿವನ ಆಶ್ರಯದಲ್ಲಿ. ಶ್ರೀ ಶಿವನಾಂಕರೇಶ್ವರನ ಈ ಪಾವನ ಕ್ಷೇತ್ರಕ್ಕೆ ಒಮ್ಮೆ ಬಂದು ಹೋದರೆ ಭಾವ ಭಗವಂತವಾಗಿ, ನೋವು ನೆಮ್ಮದಿಯಾಗಿ, ಭಕ್ತಿ ಶಕ್ತಿಯಾಗಿ, ಜಡ ಜಂಗಮವಾಗಿ, ಚೇತನ ಅನಿಕೇತನವಾಗಿ, ಅಂತಸತ್ವ ಆತ್ಮ ಸಂಪತ್ತಾಗುತ್ತದೆ. ಇಂಥ ಫಲ ಸಂಪದವನ್ನು ಪಡೆಯಲು ಶ್ರೀ ಕ್ಷೇತ್ರ ಸನ್ಮಾರ್ಗದ ಜ್ಯೋತಿಯಾಗಿದೆ. ಬನ್ನಿ ನಾವು ಸಹ ಈ ಸನ್ಮಾರ್ಗದ ಜ್ಯೋತಿಯಲ್ಲಿ ಜ್ಯೋತಿಯಾಗೋಣ. ಈಗ ಪ್ರಾಸ್ತಾವಿಕ ನುಡಿಗಳು ಚಾಮರಾಜನಗರದ ಮುಖ್ಯ ಶಿಕ್ಷಕರಾದಂಥ ಶ್ರೀ HM ಮಹಾದೇವ ಸ್ವಾಮಿ ಅವರಿಂದ. Halo, Martin.
ಶ್ರೀಯುತ ಸುಲಭಾಶ್ರೀ ಶಿವಲಿಂಗೇಶ್ವರ ಕೃಪೆಯ ಆತ್ಮೀಯ ಶಕಬಂಧುಗಳೇ, ನೀರಿಗೆ ನೈದಲೇ ಶೃಂಗಾರ, ಗಗನಕ್ಕೆ ಚಿಕ್ಕಮನೆ ಶೃಂಗಾರ, ನಾಡಿಗೆ ಗುರುವೆ ಶೃಂಗಾರ, ನಮ್ಮ ಶರಣರ ವಿಭೂತಿಯ ಶೃಂಗಾರ ಎನ್ನುವ ಅಣ್ಣನವರ ವಕಲೋಕ್ತಿಯಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರು ಆದಿಚುಂಚನಿ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಒಳಪಟ್ಟು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅನ್ವಯ ಶ್ರೀಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರುಚರ ಮೂರ್ತಿಗಳ ಪಾದಾರವಿಂದಗಳಿಗೆ ಒಳಪಟ್ಟು ಸಹೃದಯ ಸಜ್ಜನ ಬಂಧುಗಳೇ, ತಾಯಿಂದ್ರೆ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಬಂಧುಗಳೇ, ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಸಮುದ್ರದ ಉಪ್ಪು ಬೆಟ್ಟ, ಎತ್ತನ ಚಾಮರಾಜನಗರ, ಎತ್ತನ ಬಡಿವಾಳ, ಎತ್ತನಿಂದ ಸಂಬಂಧವಯ್ಯ. ಅಂದ್ರೆ ಕಾವೇರಿ ನದಿಗೆ ಅರ್ಕಾವತಿ ನದಿ ಕೂಡಿ ಹೇಗೆ ಸಂಗಮವಾಗಿದೆಯೋ ಹಾಗೆ ನಾವು ಸೇವಾ ಸಮಿತಿಯವರು ರಾಮನಗರ ಜಿಲ್ಲೆ, ಚಾಮರಾಜನಗರ ಮತ್ತು ಜೊತೆಗೆ ತಾಳವಾಡಿ ಪಿಕ್ಕಲ್ ಎಲ್ಲ ಜನರು ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಿಜವಾಗ್ಲೂ ಕೂಡ ಅನುಕರಣೀಯವಾದದ್ದು, ಶ್ಲಾಘನೀಯವಾದದ್ದು. ಬಂಧುಗಳೇ, ಈಗಾಗಲೇ ನಮ್ಮ ಹಿರಿಮಡಿವಾಳದ ಮೇಲ್ ಕಮಿಟಿಯವರು ಅಂದರೆ ಶಿವಲಿಂಗೇಶ್ವರ ಸೇವಾ ಸಮಿತಿಯೊಂದಿಗೆ ನಮ್ಮ ಚಾಮರಾಜನಗರದ ಸೇವಾ ಸಮಿತಿಯವರು ಜೊತೆಗೂಡಿ ಮಾಡುವಂಥದ್ದು ಇದು 15ನೇ ವರ್ಷದ ಆಷಾಢ ಮಾಸದ ಕಾರ್ಯಕ್ರಮ. ಬಂಧುಗಳೇ, ಪ್ರಾರಂಭದಲ್ಲಿ 18 ಜನರಿಂದ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಇವತ್ತು ಸುಮಾರು 12,000ಕ್ಕೂ ಮಿಗಿಲಾದಂಥ ಭಕ್ತಾದಿಗಳು ಬಂದಿರತಕ್ಕಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸಂತೋಷವಾದಂಥ ವಿಚಾರ. ಬಂಧುಗಳೇ, ಈಗಾಗಲೇ ಜಗದ್ಗುರು ಚಿತ್ತೂರು ಶ್ರೀಗಳಿದ್ದಾರೆ, ನಮ್ಮ ಸಿಗಂಧ ಶ್ರೀಗಳಿದ್ದಾರೆ, ಪರಮ ಪೂಜ್ಯ ನಮ್ಮ ಬಾಲಗಂಗಾಧರ ಮಠದ ಸ್ವಾಮಿಗಳಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮಿಗಳು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅದು ಹೇಳ್ತಾರೆ, ಹಲವು ಮಾತೇನು ನೀನು ನುಡಿದು ಪಾದವೆಟ್ಟಲವೇ ಕ್ಷೇತ್ರ ಕೆಲವೇ ಪಾವತಿರ್ತ ಅಂದ ಮೇಲೆ ಸ್ವಾಮೀಜಿಗಳು ಎಲ್ಲ ಪಾದವೆಟ್ಟ ಮೇಲೆ ನಮಗೆ ಪುಷ್ಪವೃಷ್ಟಿಯೂ ಆಗಿದೆ, ಎಲ್ಲ ವೃಷ್ಟಿಯೂ ಕೂಡ ಆಗಿದೆ. ಇವತ್ತು ಈ ಕಾರ್ಯಕ್ರಮ 18ರಿಂದ ಇವತ್ತು 12,000 ಜನರನ್ನ ಮುಟ್ಟಿದ ಬಂಧುಗಳೇ. ಇದಕ್ಕೆ ಕೇಂದ್ರ ಬಿಂದು ಅಂದರೆ ನಮ್ಮ ಅರವೇ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಸರ್ಪಾನಂದ ಸ್ವಾಮಿಗಳವರ ಅಡಿಧಾವನದಲ್ಲಿ ಒಳಮಟ್ಟು ಎಂದ್ರಿತ್ ಮಾದೇಸ್ವಾಮಿ, ಹೆಗ್ವಾಡಿಪುರದ ಎಂದ್ರಿತ್ ಮಾದೇಸ್ವಾಮಿ ಗೆಳೆಯರ ಬಳಗದಿಂದ 18 ಜನರಿಂದ ಪ್ರಾರಂಭವಾಯಿತು ಬಂಧುಗಳೇ. ಆಗ ನಾವು ಈ ಒಂದು ಸಮಯದಲ್ಲಿ ನಮ್ಮ ದೊಡ್ಡಪೇಟೆ ಹುಚ್ಚಪ್ಪನವ್ರನ್ನ ಕ್ಷಮಿಸಬೇಕಾಗ್ತದೆ, ಅವ್ರನ್ನ ಸ್ಮರಿಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಹಿರಿಯ ಜೀವ ಸುಮಾರು 80 ವರ್ಷ ಆಗಿದ್ರು ಕೂಡ 18 ವರ್ಷದ ಯುವಕನಂತೆ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಬಂಧುಗಳೇ. ಪ್ರತಿ ವರ್ಷವೂ ನಿಮ್ಮೆಲ್ಲರೂ ಕೂಡ ಅವರು ಆಸ್ಪತ್ರೆಯಲ್ಲಿದ್ದರೂ ಕೂಡ ನನ್ನ ದೇವ್ರು ಮರ್ಬಿಟ್ಟು ಬೆಳೆಯಪ್ಪ, ನಾನು ದೇವ್ರು ಮರ್ಬಿಟ್ಟು ಬೆಳೆಯಪ್ಪ ಅಂತೇಳಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಒಂದು ಸೇವಾ ಸಮಿತಿಯನ್ನು ಮಾಡಿಕೊಂಡು ಇಂಥ ಜನರನ್ನ ಸೇರಿಸಿದ್ದಾರೆ ಬಂಧುಗಳೇ. ಆ ದಿನ ನಿಜವಾಗ್ಲೂ ಕೂಡ ಇವತ್ತು ಪುಣ್ಯ ದಿನ, ಅನುಕರಣೀಯವಾದಂಥ ದಿನ ಅಂತೇಳಿ ಬಂದಿರ್ತಕ್ಕಂಥ ಎಲ್ಲ ಸಹೃದಯ ಸಜ್ಜನ ಬಂಧುಗಳೇ, ಬುದ್ಧಿ ನಾವು ನಿಜವಾಗ್ಲೂ ಕೂಡ 7 ತಿಂಗಳ ಹಿಂದೆ ಒಂದು ಮೀಟಿಂಗ್ ಮಾಡ್ಕೊಳ್ತೀವಿ, ಒಂದು ಸಮಿತಿಯನ್ನು ಮಾಡ್ಕೊಳ್ತೀವಿ. ದಾಸೋಹ ಸಮಿತಿ, ಪೂಜಾ ಸಮಿತಿ, ಪ್ರಚಾರ ಸಮಿತಿ ಅಂತ ಮಾಡ್ಕೊಳ್ತೀವಿ. ಬುದ್ಧಿ ನಾವು ಪ್ರಚಾರ ಸಮಿತಿಯವರು ಹೋದಾಗ ನಿಜವಾಗ್ಲೂ ಕೂಡ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ತಾಯಿಯಂದ್ರು ನಮ್ಮನ್ನು ನಿಜವಾಗ್ಲೂ ಕೂಡ ಯಾವ ರೀತಿ ಆತಿಥ್ಯ ಮಾಡ್ತಾರೆ ಅಂದರೆ, ಹೊಸದಾಗಿ ಮದುವೆ ಆಗೋದಂಥ ಹಳಿಯನ್ನ ಯಾವ ರೀತಿ ಊಟಕ್ಕೆ ಚೆನ್ನಾಗಿ ಮಾಡ್ತಾರೋ ಹಾಗೆ ನಿಜವಾಗ್ಲೂ ಕೂಡ ನಮ್ಮನ್ನು ಅಷ್ಟೇ ರೀತಿಯಲ್ಲಿ ನಮ್ಮನ್ನು ಸಂತೋಷಪಡಿಸಿ ಆತಿಥ್ಯವನ್ನು, ಯಾಕೆಂದರೆ ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ ಇರುವಂತೆ ನಾವು ಮೊದಲಾಗಿ ಹೋಗೋಕೆ ಮೊದಲಿಗೆ ಈಗಾಗಲೇ ಹೇಳ್ತೀನಿ ನಿಮಗೆ 150 ಇದ್ದಂಥ ಶುಗರ್ 300 ಬಂದುಬಿಟ್ಟಿರ್ತದೆ ಬಂಧುಗಳೇ. ಆ ಥರ ನಮಗೆ ಒಳ್ಳೊಳ್ಳೆ ಒಬ್ಬಟ್ಟು ಊಟ ಮಾಡಿ ರವೆ ಊಟ ಮಾಡಿ ಚೆನ್ನಾಗಿ ಮಾಡಿಸಿದರೆ ಅವರ ಆದರಾತಿಥ್ಯವನ್ನು ನಾವು ಬರಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳು. ನಿಮ್ಮೆಲ್ಲರಿಗೂ ಕೂಡ ಆ ಶಿವಲಿಂಗೇಶ್ವರ ಸಕಲ ಸನ್ಮಂಗಳವನ್ನು ಆಯುರಾರೋಗ್ಯವನ್ನು ನೀಡಲಿ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೆ. ಜೈ ಶಿವಲಿಂಗೇಶ್ವರ. ಆಗಿರ್ತಕ್ಕಂಥ ಶ್ರೀಯುತ ನಾಗೇಂದ್ರ ಸರ್ ಅವರು ಬಂದಿದ್ದಾರೆ. ಸುಮಾರು ನಮಗೆ ಇವತ್ತು ಟೀ, ಬಿಸಿ ಟೀ, ಕಾಫಿ ಕುಡಿಬೇಕಾದ್ರೆ ಅವ್ರ ಆಲೆ ಕಾರಣ ದಯವಿಟ್ಟು ಅವ್ರು ವೇದಿಕೆಯಲ್ಲಿ ಬರಬೇಕು ಅಂತೇಳಿ ಕೇಳ್ಕೊತಾರೆ. ಪ್ರಾಸ್ತಾವಿಕ ನುಡಿಗಳನ್ನು ಸಮರ್ಪಿಸಿದಂತಹ ಶ್ರೀ ಎಚ್ ಎಂ ಮಹದೇವ ಸ್ವಾಮಿ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ನಮ್ಮ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದ್ದಾರೆ ಮರಳೇಗವಿ ಮಠದ ಪರಮ ಪೂಜ್ಯರು, ಜನಪರ ನಿಲುವು, ಸೇವಾ ಮನೋಭಾವದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಚಲಮೂರ್ತಿ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳಲ್ಲಿ ಆಧ್ಯಾತ್ಮ, ಪ್ರೀತಿ, ಕರುಣೆ, ತ್ಯಾಗ, ವಿರಕ್ತಿಗಳು ಮೇಳೈಸಿವೆ. ಜಾತಿ ಭೇದ ಮಾಡದ, ಮೇಲು ಕೀಳು ಎಂದೆನ್ನಿಸದೆ ಮಾನವತಾವಾದದಲ್ಲಿ ಅಚಲ ನಂಬಿಕೆ ಇರುವ, ತ್ಯಾಗದಲ್ಲಿ ಭಕ್ತಿಯ ಬದುಕಿನ ಪೂರ್ಣತೆಯನ್ನು ಇಟ್ಟುಕೊಂಡಿರುವ ಪರಮ ಪೂಜ್ಯರ ಆಶೀರ್ವಚನಕ್ಕಾಗಿ ಕೋರಿಕೆ. ತ್ರೈಲೋಕ್ಯ ಸಂಪದಲೇಖಿಯ ಶಿವಲಿಂಗೇಶ್ವರ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಈ ದಿವಸ ಶಿವಲಿಂಗೇಶ್ವರ ಸ್ವಾಮಿಗೆ 15 ವರ್ಷದ
ಆಷಾಢ ಮಾಸದ ವಿಶೇಷ ಮಹಾರುದ್ರಾಭಿಷೇಕದ ಕಾರ್ಯಕ್ರಮದಲ್ಲಿ ತಮ್ಮ ಅನೇಕ ಒತ್ತಡಗಳ ಮಧ್ಯೆ ಇಲ್ಲಿ ದಯಮಾಡಿಸಿ ತಾವೆಲ್ಲರೂ ಸುದ ದರ್ಶನ ಆಶೀರ್ವಾದವನ್ನು ನೀಡ್ತಿರ್ತಕ್ಕಂಥ ಪರಮ ಪೂಜ್ಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ತಾಯಿ ವಾತ್ಸಲ್ಯವನ್ನು ಯಾವತ್ತೂ ಇಟ್ಕೊಂಡಿರ್ತಕ್ಕಂಥ ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಅಂತ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಅಡಿದಾವಣೆಗಳ ಭಕ್ತಿಯ ಪ್ರಣಾಮ ಸಲ್ಲಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅರವೆ ಮಠದ ಮಠಾಧ್ಯಕ್ಷ ಅಂತ ನಿರಂಜನ ಪುಣಸ್ವರೂಪಿ ಸರ್ಪಭೂಷಣ ಮಹಾಸ್ವಾಮಿಗಳ ಒಳಗೊಂಡು ಯಾವತ್ತೂ ನನ್ನ ಹಿರಿಯ ಅಣ್ಣನಾಗಿರ್ತಕ್ಕಂಥ ಶಿವಗಿರಿ ಹಾಗೂ ಮಡಿವಾಳ ಮಠದ ಸ್ವಾಮೀಜಿಗಳಲ್ಲಿ ಹಾಗೂ ನಮ್ಮ ಹಾಸನ ಮಠದ ಪೂಜ್ಯರಲ್ಲಿ ಇನ್ನುಳಿದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ಸುಧಾ ಭಕ್ತಿಯ ಶರಣ ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ನಮ್ಮ ಎಲ್ಲ ಸೇವಾ ಸಮಿತಿ, ನಮ್ಮ ಈ ಹಿರಿಯ ಸೇವೆ ಸಮಿತಿ ಅಂತ ನಮ್ಮ ಶಿವಣ್ಣವರು ಒಳಗೊಂಡು ಚಾಮರಾಜನಗರದ ಎಲ್ಲ ಸಮಿತಿಯ ಎಲ್ಲ ಸರ್ವ ಸದಸ್ಯರೇ, ಭಕ್ತ ಮಹಾಶಯ ತಾಯಿಂದರೆ ಮತ್ತು ಮಕ್ಕಳೇ, ನಮ್ಮೆಲ್ಲರ ಸಮಯ ಈಗ ಮೀಸಲಾಗಿರ್ತಕ್ಕಂಥದ್ದು ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಕೇಳಬೇಕು ಅಂತ ನೋಡಿ. ಮಳೆಯೂ ಸುದ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪರಮ ಪೂಜ್ಯರು ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ. ಈ ದಿನದ ಕಾರ್ಯ ಒತ್ತಡ ಬಹಳ ಇದ್ರೂ ಸುದ ನಿಮ್ಮೆಲ್ಲರ ಭಕ್ತಿಗೆ ಅವರು ಅದನ್ನೆಲ್ಲ ಬದಿಗಿರಿಸಿ ನಮ್ಮ ಶಿವಗಿರಿ ಸ್ವಾಮೀಜಿಗಳವರು ಅವ್ರನ್ನ ಒತ್ತಡದ ಭಿನ್ನವನ್ನು ಹಾಕಿ ಇಲ್ಲಿ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಒಂದು ಮಹಾದಾಶ್ಚರ್ಯ ಆಗಿದೆ. ಬಹುಶಃ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನೋಡಿದ್ರೆ ಏನು ಮಾತೇ ಬರೋದಿಲ್ಲ. ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು ನಮ್ಮ ಮಾಸ್ಟ್ರು 18 ಜನರಿಂದ ಪ್ರಾರಂಭವಾದದ್ದು ಇವತ್ತು 12,000 ಜನ ಇಲ್ಲಿ ಭಕ್ತ ಮಹಾಶಯರು ನೆಲೆಗೊಂಡಿದ್ದಾರೆ ಅಂತ ಹೇಳಿ. 1 ಏಳನೇ ಮಗನೇ ಪರಬ್ರಹ್ಮ 1, 2 ಏಳನೇ ಮಗನೇ ಶಿವಶಕ್ತಿಗಳು 2, 3 ಏಳನೇ ಮಗನೇ ಬ್ರಹ್ಮ ವಿಷ್ಣು ಮಹೇಶ್ವರ 3, ವೇದಗಳು 4 ಏಳನೇ ಮಗನೇ ವೇದಗಳು 4, 5 ಏಳನೇ ಮಗನೇ ಪಂಚಭೂತಗಳು 5, 6 ಏಳನೇ ಮಗನೇ ಷಟಸ್ಥಲಗಳು 6, 7 ಏಳನೇ ಮಗನೇ ಸಪ್ತ ಸರೋವರಗಳು 7, 8 ಏಳನೇ ಮಗನೇ ಅಷ್ಟಾವರಣಗಳು 8, 9 ಏಳನೇ ಮಗನೇ ನವಗ್ರಹಗಳು 9, 10 ಏಳನೇ ಮಗನೇ ಕೀರ್ತಿ ಶಿಖರವನ್ನು 10. ಇವತ್ತು ಪರಮ ಪೂಜ್ಯ ಅಂತ ನಿರ್ಮಲಾನಂದ ಮಹಾಸ್ವಾಮಿಗಳು ನಮ್ಮ ಬಾಲಗಂಗಾಧರ ಮಹಾಸ್ವಾಮಿಗಳವರ ಕರುಣಾ ಶಿಶು ಅವರ ಆಶೀರ್ವಾದದಿಂದ ಇವತ್ತು ಮಹಾಸಂಸ್ಥಾನವನ್ನು ಬಹಳಷ್ಟು ಎತ್ತರ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು ನಿಮಗೆಲ್ಲೂ ಸುದ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಿಮಗೆ ಗೊತ್ತಿದೆ, ಸ್ವಾಮೀಜಿಗಳು ಇವತ್ತೆಲ್ಲ ಮಠಮಾನ್ಯಗಳು ಇವತ್ತು ಏನೆಲ್ಲ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ನೀವೆಲ್ಲ ಇಲ್ಲಿ ಒಂದೇ ಉದ್ದೇಶಕ್ಕೆ ಸೇರಿರ್ತಕ್ಕಂಥದ್ದು. ಊರಿನಲ್ಲಿ ಅನೇಕ ಕನಸುಗಳು ನಿಮ್ಮಲ್ಲಿ ಇದ್ರೂ ಸುದ ಶಿವನಾಂಕರೇಶ್ವರ ಸನ್ನಿಧಿಯಲ್ಲಿ ನೀವು ಬಂದಿರ್ತಕ್ಕಂಥ ಒಂದೇ ಉದ್ದೇಶಕ್ಕೋಸ್ಕರ, ಅದು ಭಕ್ತಿಯ ಆರಾಧನೆಯನ್ನು ಮಾಡಲಿಕ್ಕೋಸ್ಕರ. ಇಲ್ಲಿ ಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಭಕ್ತಿ ಹೇಗೆ ಗೊತ್ತಾ, ಇದು ಗರಗಸದಂತೆ ಒಯ್ಯುತ್ತ ಕುಯ್ಯುವುದು ಮತ್ತು ಬರೆಯುತ್ತ ಕುಯ್ಯುವುದು ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ. ಏನಪ್ಪ ಅದು ಭಕ್ತಿ ಏನು ಕುಯ್ತಿದೆ? ಮನುಷ್ಯನ ಒಳಗಿರ್ತಕ್ಕಂಥ ಹರಿಷಡ್ವರ್ಗಗಳನ್ನು, ಆಸೆ, ಆಮಿಷ, ಕ್ರೋಧ, ಮದ, ಮಾತ್ಸರ್ಯಗಳನ್ನು ಭಕ್ತಿ ಅಂತಕ್ಕಂಥದ್ದು ಇಂಥ ಪರಮ ಪೂಜ್ಯರ ಆಶೀರ್ವಾದ ಮುಖಾಂತರ ಅದು ಗರಗಸದಂತೆ ಕೂದು ಬಿಡ್ತದೆ. ಗರಗಸದಂತೆ ಕೂದಾಗ ಏನಾಗುತ್ತೆ ಅಂದರೆ ಮನುಷ್ಯ ಮಾನವನಾಗಿ ಅವನು ದೈವತ್ವ ಕಡೆಗೆ ಹೋಗ್ತಾನೆ. ದೈವತ್ವ ಕಡೆಗೆ ಹೋಗಬೇಕು ಅಂತಂದರೆ ಗುರುವಿನ ಆಶೀರ್ವಾದ ಮತ್ತು ಶಿವನಾಂಕರೇಶ ಆಶೀರ್ವಾದ ಇಲ್ಲಿ ನಡೀತಾ ಇದೆ. ಹಾಗೆ ನಿಮ್ಮಲ್ಲಿ ಈ ಸಮಾವೇಶ ಸೇರಿದ್ದೀರಿ ಅಂತಂದರೆ ಒಂದಷ್ಟು ಇಲ್ಲಿ ಬಿಟ್ಟು ಹೋಗ್ಬೇಕಾಗ್ತದೆ. ನಿಮ್ಮಲ್ಲಿರ್ತಕ್ಕಂಥ ಆಸೆ, ಆಮಿಷಗಳನ್ನು, ಕ್ರೋಧ, ಮದಮಾತ್ಸರಗಳಲ್ಲಿ ಬಿಟ್ಟು ಭಕ್ತಿಯ ಫಲಗಳನ್ನಷ್ಟೇ ನಾಳೆ ಬೆಳಗ್ಗೆ ನೀವು ತೆಗೆದುಕೊಂಡು ಊರಿಗೆ ತಲುಪಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಕಾಶಿ ಶೇಷೆಲ್ಲ ಅಷ್ಟಶಿಷ್ಟಗಳಿರ್ತಕ್ಕಂಥ ದೇವರು ದೇವರಲ್ಲ, ತನ್ನ ತಾನಾರಂದರಿತರು ತಾನೇ ದೇವ ಪ್ರಮಾಣ ಕೂಡ ಸಂಗಮ ದೇವ ಅಂತೇಳಿ ಬಸವಣ್ಣ ಹೇಳ್ತಾರೆ. ಮನುಷ್ಯ ನಾವು ತುಂಬ ರಾಕ್ಷಸ ಪ್ರವೃತ್ತಿಯನ್ನು ಇಟ್ಕೊಂಡು ಕಾಶಿಗೆ ಶಿಷ್ಯರಿಗೆ ಹೋದ ದೇವ್ರು ಸಿಗ್ತಾನಪ್ಪ? ಸಿಗೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಪೂಜೆ ಮಾಡ್ದೇನೆ, ಅವ್ರಿಗೆ ಒಳ್ಳೆ ಊಟ ಹಾಕದೇನೆ, ಅವ್ರನ್ನ ಪೋಷಣೆ ಮಾಡದೆ, ಮನೆ ಗುರುಗಳನ್ನು ನೆನೆಸ್ಕೊಳ್ದೇನೆ, ಮನೆ ಗುರುಗಳ ಮಠಮಾನ್ಯಗಳಿಗೆ ನಡ್ಕೊಳ್ದೇನೆ ಕಾಶಿಲಿ ಏನು ಕೆಲಸ? ಅಲ್ಲಿ ಕಾಶಿಲಿ ಏನೂ ಸಿಗೋದಿಲ್ಲ, ಕೇದಾರದಲ್ಲಿ ಏನೂ ಸಿಗೋದಿಲ್ಲ.
ಸಿಗೋದು ನಮ್ಮ ಮನಸ್ಸಿನ ಒಳಗಡೆ. ಹಾಗಾಗಿ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಗುರುವಿನ ಮಾರ್ಗದರ್ಶನ ಹೋದ್ರೆ ಮಾತ್ರ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಅದಕ್ಕೆ ಪರಮ ಪೂಜ್ಯರು ಈಗ ಆಶೀರ್ವಾದ ಮಾಡೋದಿದ್ದಾರೆ. ನಾವು ನೀವೆಲ್ಲರೂ ಸಹ ಆಶೀರ್ವಾದವನ್ನು ಕೇಳಿ ಭಗವಂತನ ಗುರಿಯನ್ನು ಮುಟ್ಟೋಣ ಅಂತಕ್ಕಂಥ ಅಭಿಮಾನದ ಮಾತನ್ನು, ಎಚ್ಚರಿಕೆಯ ಮಾತನ್ನು, ಗುರುವಿನ ಸಂದೇಶ ಮಾತನ್ನು ಹೇಳ್ತಾ ಈ 4 ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರ ಮನ ಘನ ಮನವಾಗುವಂತಹ ಭಕ್ತಿ ಶಕ್ತಿಯಾಗುವಂತಹ ಆಶೀರ್ವಚನವನ್ನು ದಯಪಾಲಿಸಿದ್ದಕ್ಕಾಗಿ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಬಂಧುಗಳೇ, ನಮ್ಮ ಕರ್ನಾಟಕ ಎಂಬುದು ಅವಿಚ್ಛಿನ್ನ ಗುರು ಪರಂಪರೆಯ ಕರ್ಮಭೂಮಿ. ಈ ನೆಲದಲ್ಲಿ ಹರಡಿರುವ ಅನೇಕ ಮಠ ಪೀಠಗಳು ಸಕಲ ಜೀವಿಗಳ ಕಲ್ಯಾಣವೇ ಉಸಿರೆಂದು ತಿಳಿದು ಉತ್ತಮ ಸಂಸ್ಕಾರಗಳನ್ನು ನೀಡುತ್ತಾ ಬಂದಿವೆ. ಅಂತಹ ಮಠಗಳಲ್ಲಿ ಹರಿವೆಯ ಮಠವು ಪ್ರಮುಖವಾದುದು. ಶ್ರೀಮಠದ ಪೂಜ್ಯರಾದ ಶ್ರೀ ಸರ್ಪಭೂಷಣ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಚಾಮರಾಜನಗರ ಜಿಲ್ಲೆ ತಾಳವಾಡಿ ತಾಲೂಕಿನ ಸದ್ಭಕ್ತರು ಪ್ರತಿ ವರ್ಷ ಆಷಾಢ ಮಾಸದ ವಿಶೇಷ ಮಹಾರುದ್ರಾಭಿಷೇಕವನ್ನು ನಡೆಸಿಕೊಂಡು ಬಂದಿದ್ದು ಭಕ್ತಿಯ ಕೋರಿಕೆ. ವಾಚ್ಯಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಣೆ ನಮ್ಮ ಸದ್ಗುರು ನಾಥ ಯಶಸ್ಸನ ಧರ್ಮಮೂರ್ತಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಷಾಢ ಮಾಸದ 15ನೇ ವರ್ಷದ ಶಿವಶಂಕರೇಶ್ವರ ಸ್ವಾಮಿಗೆ ಮಹಾರುದ್ರಾಭಿಷೇಕ ಕಾರ್ಯಕ್ರಮದ ಈ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪರಮ ಪೂಜ್ಯರು ಆದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೂ ಈಗ ತಾನೇ ತಮ್ಮೆಲ್ಲರಿಗೂ ಆಶೀರ್ವಾದ ನುಡಿಯನ್ನು ಮಾತಾಡಿದಂಥ ನಿರಂಜನ ಪ್ರಣವಸ್ವರೂಪರಾದಂಥ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೂ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡುವಂಥ ಈಗಿನ ಆದಿಚುಂಚನಗಿ ಮಹಾಸ್ವಾಮಿಗಳನ್ನು ತಮ್ಮೆಲ್ಲರ ಮುಂದೆ ಕರೆದ ಒಂದು ಪ್ರಯತ್ನವನ್ನು ಮಾಡಿರುವಂಥ ಪರಮ ಪೂಜ್ಯರು ಆದಂಥ ಅನ್ನದಾನೇಶ್ವರ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೂ ಇನ್ನೊಬ್ಬ ಪೂಜ್ಯರು ಆದಂಥ ಹಾಸನದ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೂ ಓಂಕಾರೇಶ್ವರ ಮಠದ ಈ ದೇವಸ್ಥಾನಕ್ಕೆ ಸಂಬಂಧಪಡುವಂಥ ಪೂಜ್ಯವಾದಂಥ ಶ್ರೀ ಗುರುಪಾದ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಸನ್ಮಾನವನ್ನು ಸಲ್ಲಿಸುತ್ತಾ, ಹಾಗೂ ವೇದಿಕೆಯ ಮೇಲೆ ಕುಳಿತಿರುವಂಥ ಅಂಗಳ ಮಠದ ಪೂಜ್ಯರಲ್ಲಿ, ಚಿಕ್ಕಿನವಾಡಿ ಪೂಜ್ಯರಲ್ಲಿ, ಕುಳಿತಿರುವಂಥ ಎಲ್ಲ ಅರಗುರು ಚರಮೂರ್ತಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆ ಈ ಒಂದು ಶಿವಶಂಕರೇಶ್ವರ ಸ್ವಾಮಿಯ ದೇವಸ್ಥಾನದ ಮುಖ್ಯ ಟ್ರಸ್ಟಿಗಳಾದಂಥ ಅಧ್ಯಕ್ಷರು ಆದಂಥ ಸಿ ಕೆ ಶಿವಣ್ಣವರೇ, ಹಾಗೂ ಚಾಮರಾಜನಗರ ಮತ್ತು ತಾಳ್ವಾಡಿ ಭಾಗದ ಸಮಿತಿಯ ಅಧ್ಯಕ್ಷರಾದಂಥ ಸೋಮಣ್ಣವರೇ, ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗೊಂಡ, ಹಾಗೂ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಭಕ್ತ ಮಹಾಶಯರೇ, ತಾಯಂದರೆ ಮತ್ತು ಎಲ್ಲ ಮಕ್ಕಳೇ, ಕಾರ್ಯಕ್ರಮಕ್ಕೆ ತಡವಾಗಿ ಬಂದಂಥವರು ಚಾಮರಾಜ ಅಧ್ಯಕ್ಷರಾದಂಥ ನಾಗೇಂದ್ರನವರೇ, ನಮ್ಮೆಲ್ಲರಿಗೂ ಒಂದು ಸಹಕಾರ ನೀಡಿದಂಥ ಪೊಲೀಸ್ ಇಲಾಖೆಯವರೇ, ಈ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿನ ಹೊತ್ತಿರುವಂಥವರೇ ಭಕ್ತರೇ, ಎಲ್ಲರಿಗೂ ಶರಣ ಸಲ್ಲಿಸುತ್ತಾ, ಮಾತನಾಡೋ ಸಮಯ ಅಲ್ಲ, ಈ ಒಂದು ವೇದಿಕೆಯ ಕೇಂದ್ರ ಬಿಂದು ಅಂತ ನಾವೆಲ್ಲ ಭಾವಿಸುವಂಥ ಪರಮ ಪೂಜ್ಯರು ಮಾತನಾಡೋದು ಸಾಕು ಅಂತ ನಾವೆಲ್ಲ. ಆದರೆ ಸಾಂಕೇತಿಕವಾಗಿ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಆ ದೀಪಕ್ಕೆ ಎಣ್ಣೆ ಬತ್ತಿ ಅದಕ್ಕೆಲ್ಲ ಬೇಕಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ಇವೆಲ್ಲ ಒಂದು ಸಹಕಾರ ಅಷ್ಟೇ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಎಲ್ಲೋ ಒಂದು ಕಡೆ ವರ್ಣನ ಕೃಪೆ ಈ ತಾನೇ ನಮ್ಮ ಮೇಲೆ ಇದೆ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗ್ತದೆ. ತಮ್ಮೆಲ್ಲರಿಗೂ ಒಂಥರ ಭಯ, ಮಳೆ ಬಂದರೆ ಏನು ಮಾಡೋದು ಅಂತ. ಮಳೆ ಬಂದರೆ ಏನೂ ಮಾಡೋಂಗಿಲ್ಲ, ಶಿವನೇ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಭಾವನೆ ನಾವು ಇಟ್ಕೊಳ್ಬೇಕು ಅಷ್ಟೇ. ಯಾರಿಗೂ ಜವಾಬ್ದಾರಿ, ಶಿವನೇ ನಮಗೆ ಶಿವಶಂಕರೇಶ್ವರ ದೇವನೇ ನಮ್ಮನ್ನು ಅದನ್ನು ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಒಂದು ಸಂಕಲ್ಪ ಮಾಡಬೇಕಾಗ್ತದೆ. ಕಳೆದ ವರ್ಷ ಸಿದ್ಧಗಂಗೆ ಪೂಜೆಗಳು ಬಂದ ಸಂದರ್ಭದಲ್ಲೂ ಸಹ ಎಲ್ಲೋ ಒಂದು ಕಡೆ ಮಳೆ, ಅವ್ರು ಮಾತನಾಡೋ ಸಂದರ್ಭದಲ್ಲಿ ಮಳೆ ಬಂತು. ಅವ್ರು ಹೋದಾದ ತಕ್ಷಣ ಮಳೆ ನಿಂತು ಕಾರ್ಯಕ್ರಮ ನಡೀತಾನೆ ಇತ್ತು.
ನಿನ್ನೆಯಿಂದ ಸಹ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕಾದ್ರೆ ನಿನ್ನೆಯಿಂದ ಸಹ ಸುಮಾರು 400ರಿಂದ 500 ಜನ ಬಂದು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ತಮ್ಮೆಲ್ಲರಿಗೂ ಇವತ್ತು ಪ್ರಸಾದ ಇರ್ಬೋದು, ದೇವಸ್ಥಾನದ ಅಲಂಕಾರ ಇರ್ಬೋದು, ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಿನ್ನೆಯಿಂದ ಮಾಡಿದಂಥ ಎಲ್ಲ ಭಕ್ತ ಮಹಾಶಯರು ಇದಕ್ಕೆ ಕಾರಣಕರ್ತರಾಗ್ತಾರೆ. ಅದಕ್ಕೆಲ್ಲ ಮುಖ್ಯವಾಗಿ ನೀವು ಆರ್ಥಿಕವಾಗಿ ಧನವನ್ನು ನೀವು ಕೊಟ್ಟಿದ್ದೀರಲ್ಲ ಅಂದರೆ ಯಾರನ್ನ ಇವನ್ ಯಾರವ ನಡೆಸಿ ನಮ್ಮವ ಅಂತಂದರೆ ಯಾರು ಅನ್ನೋದು ಗೊತ್ತಿದ್ದರೂ ಸಹ ಆ ಸ್ವಾಮಿಯ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಒಂದು ಧನವನ್ನು ತಮ್ಮೆಲ್ಲ ಶಕ್ತಿಯ ಎಷ್ಟಿದೆ ಅಷ್ಟನ್ನು ಅರ್ಪಣೆ ಮಾಡ್ತಾ ಇದ್ದಾರಲ್ಲ ಅದು ಈ ಕಾರ್ಯಕ್ರಮಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳಬೇಕಾಗ್ತದೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ನಾವೆಲ್ಲ ಸಮಾವೇಶಗೊಂಡಿದ್ದೀವಿ. ಹಾಗೆ ನಿನ್ನೆ ಇವತ್ತು ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಿವಕಥೆಗಿರ್ಬೋದು, ವಚನ ಗಾಯನ ಇರ್ಬೋದು, ಭಜನೆಗಳಿರ್ಬೋದು. ಕಳೆದ 15 ವರ್ಷದ ಹಿಂದೆ ಒಂದು ಸಾಂಕೇತಿಕವಾಗಿ ಆಷಾಢ ಮಾಸ ಅಂತಂದಾಗ ನಾವೆಲ್ಲರೂ ಬಿಡುವಂತ ಸ್ವಾಮೀಜಿಗಳಿಗೆ ಆಷಾಢ ಮಾಸ ಅಂದರೆ ಬಿಡುವಿರ್ತದೆ. ಸೊ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಂದರೆ ನಿಮಗೆ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಎಲ್ಲೋ ಒಂದು ದೇವಸ್ಥಾನ, ಎಲ್ಲೋ ಒಂದು ಕಾಡು, ಪ್ರಕೃತಿ ಸೌಂದರ್ಯವನ್ನು ಸವಿಬೇಕನ್ನೋ ಉದ್ದೇಶದಿಂದ ಅವತ್ತು ಒಂದು ಸಾಂಕೇತಿಕವಾಗಿ ಬಂದಂಥದ್ದು. ಅಂದರೆ ಮನದೇವರುಗಳು ಅವರು ನಮ್ಮನ್ನು ಕರ್ಕೊಂಡ್ಬಂದಂಥದ್ದು. ಆ ಭಾಗದ ಸಂತಗಳಲ್ಲಿ ಚಾಮರಾಜನಗರ ಭಾಗದವರು ಇಲ್ಲಿ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮವನ್ನು ಅಂದರೆ ಸುಮಾರು ಒಂದು 2 ದಿನ ಇತ್ತು. ನಾವೇ ಒಂದು 15-20 ಜನ ಬಂದು ಇದ್ದ ಸಂದರ್ಭದಲ್ಲಿ ಆಗ ಒಂದು ವರ್ಷ ಆದ ತಕ್ಷಣ ಕೇಳಿದ್ರೆ ಎಲ್ಲ ಸ್ವಾಮೀಜಿ ಅದು ನಮ್ಮ ಮಂದಿಯವರು ನೀವು ಹೋಗಿದ್ರಲ್ಲ ಕಳಿಸ್ತಾರೆ ಮುಂದೆ ಸರಿ ಹೋಗ್ಬೇಕಾದ್ರೂ ನಮ್ಮನ್ನು ಕೇಳಿ ಅಂತ. ಹಾಗೆ ಆ ಪ್ರಾರಂಭ ಅದು ಅಂತಂದರೆ ಸುಮಾರು 30-40 ಜನ ಪ್ರಾರಂಭ, 150 ಜನ, 500 ಜನ, 1,500 ಜನ, 3,000 ಜನ, 5,000, 10,000ಕ್ಕೂ ಮಿಗಿಲಾಗಿ ಇವತ್ತು ನೋಡಿದಾಗ ಇದು ಲೆಕ್ಕಕ್ಕೆ ಸಿಗೋತಾ ಇಲ್ಲ. ಅಂದರೆ ಅಷ್ಟಕ್ಕೆ ಎಲ್ಲ ಕಾರಣ ಅಂತಂದರೆ ಶಿವಲಂಕರೇಶ್ವರ ನಿಮ್ಮೆಲ್ಲ ಇರುವಂಥ ಒಂದು ಪ್ರೀತಿ ನೀವೆಲ್ಲ ಕೂತ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಮ್ಮೆಲ್ಲರೂ ಗೊತ್ತಿರ್ಬೋದು, ಆಷಾಢ ಮಾಸ ಅಂದರೆ 3ನೇ ಭಾನುವಾರ ನಾವು ಮಾಡ್ತಾಯಿದ್ದು ಸ್ವಾಮೀಜಿ. ತಮಗೋಸ್ಕರ 2ನೇ ಶನಿವಾರ 2ನೇ ಭಾನುವಾರ ಸೋಮವಾರ ತಮಗೋಸ್ಕರ. ಯಾಕೆಂದರೆ ಗುರು ಪೌರ್ಣಿಮೆ ಅದೇ ನಾವು ಅಂದರೆ 3ನೇ ಯಾವಾಗಲೂ ಅಂತಂದರೆ ಜನರಿಗೆ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ 3ನೇ ಭಾನುವಾರ ಸೋಮವಾರ ಅಂತ ಮಾಡ್ಕೊಂಡಿದ್ದು. ಯಾಕಂದರೆ ಸೋಮವಾರ ಶಿವನಿಗೆ, ಈ ದೇವರಿಗೆ ಸೋಮವಾರ ಅಂದರೆ ಪ್ರೀತಿ ಅನ್ನೋದಕ್ಕಿಂತ ಪರಮ ಪೂಜ್ಯರು ಅವತ್ತು ಗುರು ಪೌರ್ಣಿಮೆ ಇರೋದ್ರೆ ಮಠದಲ್ಲೇ ಇರಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಅವ್ರಿಗೋಸ್ಕರ ಅಂದರೆ ಅವ್ರಿಗೋಸ್ಕರ ನಾವು, ನಮಗೋಸ್ಕರ ಅವರು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತದೆ ಸಂದರ್ಭದಲ್ಲಿ ಇವತ್ತೆಲ್ಲ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಎಲ್ಲ ಸಮಿತಿಯವ್ರಿಗೂ ತಾವೆಲ್ಲರೂ ಶಾಂತಿಯುತರಾಗಿ ಪ್ರಸಾದ ಯಾವಾಗ 24/7 ಅಂತ ನಾವು ಏನು ನೋಡ್ತೀವಿ 24 ಗಂಟೆಗಳು ಪ್ರಸಾದ, ಟೀ, ಕಾಫಿ ನಿರಂತರವಾಗಿರುತ್ತೆ. ಯಾರಿಗೂ ಏನು ಕೊರತೆ ಆಗಿಲ್ಲ. ಯಾಕಂದರೆ ಕೊಡುವಂಥ ದಾನಿಗಳು ಇರೋದ್ರಿಂದ ಮಾಡುವಂಥ ಕೈಗಳಿಗೆ ಕೊರತೆ ಇಲ್ಲ. ನಿಮ್ಮೆಲ್ಲರ ಒಂದು ಈ ಅಂದರೆ ನಿಮ್ಮೆಲ್ಲ ಸಹಕಾರ ಭಾಳ ಮುಖ್ಯ ಆಗ್ತದೆ. ಹೆಣ್ಮಕ್ಳಿದ್ದೀರ, ದೂರದಿಂದ ಬಂದರು, ಎಲ್ಲರೂ ತಮ್ಮನ್ನ ತಾವೇ ಕಾವಲಾಗಬೇಕಾಗ್ತದೆ. ತಮ್ಮೆಲ್ಲರನ್ನ ಕಾವಲಾಕೆ ಶಿವಲಂಕರೇಶ್ವರ ನಿಮ್ಮನ್ನು ಕಾಯ್ತಾನೆ ಅಂತೇಳಿ ನಿಮ್ಮೆಲ್ಲರಿಗೂ ಒಂದು ಶುಭವಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹರವೇ ಶ್ರೀಗಳು ಅರಿವಿನ ದಾರಿ ತೋರಿಸುವಂತ ಮಾತುಗಳನ್ನಾಡಿದ್ರು. ಆಶೀರ್ವಚನಕ್ಕಾಗಿ ಭಕ್ತಿಪೂರ್ವಕ ಧನ್ಯವಾದಗಳು. ಈಗ ಶ್ರೀ ಶಿವಗಿರಿ ಕ್ಷೇತ್ರ ಚಿರಂದವಾಡಿಯ ಪರಮ ಪೂಜ್ಯ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಯವರಿಂದ ಭಕ್ತಿ ಸುದೆ. ಜೈ ಶ್ರೀ ಗುರುದೇವ್. ಎಲ್ಲರೂ ಅನತಿ ಪೂರ್ವದಿಂದ ಬಂದಿದ್ದೀರಾ. ಚಾಮರಾಜನಗರ, ತಾಳವಾಡಿ ಆ ಕ್ಷೇತ್ರದಿಂದ ಬಂದಿದ್ದೀರಾ. ಬಂದು ಇಲ್ಲಿ ಮಡಿವಾಳ ಕ್ಷೇತ್ರ ಮಡಿನೂ ಆಗೋಗಿದ್ದೀರಾ. ಹೌದಾ? ಮಳೆ ಹೋಯಿತು, ಮಡಿ ಆಯಿತು. ಇನ್ನೂ ಮಳೆ ಬಂದರೆ ಮತ್ತಷ್ಟು ಮಡಿ ಆಯ್ತೀರಾ. ನೀವೇನೇನು ಚಾಮರಾಜನಗರ, ತಾಳವಾಡಿ ಕ್ಷೇತ್ರದಲ್ಲಿ ಪಾಪ ಕರ್ಮಗಳನ್ನೆಲ್ಲ ಮಾಡಿದ್ದೀರಾ? ಪಾಪ ಕರ್ಮ ಮಾಡಿದ್ರೆ ಯಾರು ಇಲ್ಲಿಗೆ ಬರಲ್ಲ. ಯಾರು ಏನು ಅಭಿಪ್ರಾಯನೂ ಇಟ್ಕೊಳ್ಳದೇನೆ ಮಡಿವಾಳ ಕ್ಷೇತ್ರದ ಶಿವಲಂಕಾರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಎಂದಿರೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಏನು ಇಟ್ಕೊಳ್ಳದೇನೆ ಬಂದಿರೋರು. ಹಾಗಾಗಿ ಎಲ್ಲರೂ ಕೂಡ ಏನಾದರೂ ಒಂದನ್ನು ಇಟ್ಕೊ ಬಂದಿದ್ದೀರಾ. ಅದು ಎಂಥ ಚಿಂತನ ಆಗಿರಬೇಕು ಅಂದರೆ ಸದ್ಚಿಂತನ ಆಗಿರಲಿ, ಉತ್ತಮವಾಗಿರ್ತಕ್ಕಂತಹ ಚಿಂತನ ಆಗಿರಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಹೇಳ್ತಾ ಪರಮ ಪೂಜ್ಯರ ಆದೇಶದ ಮೇರೆಗೆ ನಾನು ಒಂದು ತತ್ವಪದವನ್ನು ಆಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮೊಟ್ಟ ಮೊದಲು ನಿಮ್ಮೆಲ್ಲರ ಮನಸ್ಸು
ದೇಹ ಮಳೆಯುವುದು ಮಡಿಯಾಗಿದೆ, ಸ್ವಲ್ಪ ಮನಸ್ಸು ಮಡಿಯಾಗಬೇಕು ಅಂದರೆ ನಾವೊಂದು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ನೀವೆಲ್ಲರೂ ಹೇಳಬೇಕು. ಹೇಳ್ತೀರಾ? ಯಾರು ಸುಳ್ಳು ಹೇಳ್ಬಾರ್ದು, ಜೋರಾಗಿ ಹೇಳ್ಬೇಕು ಎಲ್ರೂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರುವು ತೋರಿದ ಗುರುವಿನ ಪಾದವ ಮರೆಯಬಾರದೋ, ಗುರುವಿಗಿಂತಿನ್ನಧಿಕರುಂಟೆ ಜರಿಯಬಾರದೋ. ಶರಣು 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 ಎಂದೋ ಶರಣು ಮಾಡಿದ, ಶರಣು 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 ಎಂದು ಶರಣು ಮಾಡಿದ, ಎನ್ನ ಶಿರವನೇ ಮಸ್ತಕದರುವಿನ ಗುರಿಯನಿರಿಸಿದ. ಅಂಗ ನಿನಗೆ ಇಲ್ಲವೆಂದೋ, ಅಂಗ ನಿನಗೆ ಇಲ್ಲವೆಂದೋ ಲಿಂಗವ ತೋರಿದ, ಎನ್ನ ಕಣ್ಣುಗಳೊಳಗೆ ಇವನಾರಮಯ್ಯ ಭಂಗವನರಿಸಿದ. ಎನ್ನ ಕಣ್ಣುಗಳೊಳಗೆ ಇವನಾರಮಯ್ಯ ಭಂಗವನರಿಸಿದ. ಭದ್ರಮಂಟಪದೊಳಗೆ ಕುಳಿತು ಬಗೆಯ ತೋರಿದ, ಭದ್ರಮಂಟಪದೊಳಗೆ ಕುಳಿತು ಬಗೆಯ ತೋರಿದ, ನಮ್ಮ ಮೂರು ಶರಣ ಶಿವಮೂರ್ತಿಯೊಳಗೆ ಮುಕ್ತಿಯ ಸಾರಿದ. ಅರುವು ತೋರಿದ ಗುರುವಿನ ಪಾದವ ಮರೆಯಬಾರದೋ, ಗುರುವಿಗಿಂತಿನ್ನಧಿಕರುಂಟೆ ಜರಿಯಬಾರದೋ, ಜರಿಯಬಾರದೋ, ಜರಿಯಬಾರದೋ. ಎಲ್ಲರೂ ಒಂದ್ಸಾರಿ ಜೈಕಾರ ಇದೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಕ್ಕೆ, ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕಿ, ಓಂಕಾರೇಶ್ವರನ ಪಾದಕ್ಕೆ ಜೈ ಶ್ರೀ ಗುರುದೇವ್. ಶ್ರೀ ಶಿವಗಿರಿ ಕ್ಷೇತ್ರದ ಶ್ರೀ ಅನ್ನದಾನಂದನಾಥೇಶ್ವರ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮೈಕ್ ಸ್ಟ್ಯಾಂಡ್ ಅಂತ ಹೇಳಿ. ಮೈಕ್ ಸ್ಟ್ಯಾಂಡು. ನಮ್ಮ ಈ ಸಮಾರಂಭಕ್ಕೆ ಆದಿಚುಂಚನಗಿರಿ ಮಹಾಪೂಜ್ಯ ಜಗದ್ಗುರು ಮಹಾಸನ್ನಿಧಿಯಿಂದ ಅವರ ಅಧ್ಯಕ್ಷತೆಯಿಂದ ಪರಿಪೂರ್ಣತೆ ಬರುವಂತಹ ಸಮಯ. ಐಹಿಕ ಮತ್ತು ಪಾರಮಾರ್ಥಿಕ ಮಾರ್ಗಗಳ ಪರವಾಗಿ ಈಗ ಭಕ್ತಿ ಸಮರ್ಪಣೆ ನಾಥ ಸಂಸ್ಕೃತಿಯ ನೆಲೆಯಾದ ಆದಿಚುಂಚನಗಿರಿಯು ಶ್ರೀ ಆದಿಚುಂಚನಗಿರಿಯ ಶ್ರೀ ಭೈರವನಿಗೆ ಗಂಗಾ, ಚೋಳ, ಹೊಯ್ಸಳ ಹಾಗೂ ವಿಜಯನಗರ ದೊರೆಗಳು ಶ್ರದ್ಧಾಭಕ್ತಿಯಿಂದ ನಡೆದುಕೊಂಡು ಬರುತ್ತಿದ್ದರು. ಸಸ್ಯ ರಾಶಿಯ ನಡುವೆ ಕಂಗೊಳಿಸುತ್ತಿದೆ ಆದಿಚುಂಚನಗಿರಿ. ಇಂತಹ ಪರಮ ಪೂಜ್ಯ ಮಠದ ಜಗದ್ಗುರುಗಳಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ನಮ್ಮ ಈ ಸಮಾರಂಭಕ್ಕೆ ಆಶೀರ್ವಚನವನ್ನು ದಯಪಾಲಿಸಿ ನಮ್ಮೆಲ್ಲರ ಮನ ಘನಮನವಾಗುವಂತ, ಬದುಕು ಪಾವನವಾಗುವಂತ, ನಮ್ಮ ಮನದಗೆಯಲೆಂದು ಆಶೀರ್ವಚನ ದಯಪಾಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀ ಶಿವನಂಕಾರೇಶ್ವರ ಕ್ಷೇತ್ರಾಭಿವೃದ್ಧಿ ಸಮಿತಿಯ ವತಿಯಿಂದ ಹಾಗೂ ಶಿವನಂಕಾರೇಶ್ವರ ಸೇವಾ ಸಮಿತಿಯ ವತಿಯಿಂದ ಭಕ್ತಿಪೂರ್ವಕ ಧನ್ಯವಾದ.